ಸಾಷ್ಟಾಂಗ ಪ್ರಣಾಮಗಳನ್ನು ಅಂತ ವೇದಿಕೆಯ ಮೇಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ನಮಸ್ಕಾರವನ್ನು ಮಾಡ್ತಾ ಇಲ್ಲಿ ನೆರೆದಂತ ಎಲ್ಲ ಆದರಣೀಯ ಹಿರಿಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಸ್ವಾಮೀಜಿ ಹೇಳಿದರು ರಫೇಲ್ ನಾವು ಇಟ್ಟಿದ್ದೀವಿ ಅಂತ ಹೇಳಿ. ಆದರೆ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಮಾತನಾಡಿ ನೋಡಿದರೆ ರಫೇಲ್ ಈಗಾಗಲೇ ಉಡಾಯಿಸುತ್ತಿದ್ದಾರೆ. ಪೂರ್ತಿ ಏನೇನು ವಿಷಯ ಆಗಬೇಕಾಗಿದೆ ಎಲ್ಲವೂ ಬಂದುಬಿಟ್ಟಿದೆ. ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿ ರಾಜಕೀಯ ಸಭೆ ಅಲ್ಲ, ಯಾವುದೋ ಪಕ್ಷದ ಸಭೆ ಅಲ್ಲ, ಇದು ರಾಷ್ಟ್ರೀಯ ದೇಶಭಕ್ತರ ವಿಚಾರವನ್ನ ಪ್ರಸಾರವನ್ನ ಮಾಡೋಗೋಸ್ಕರ ಇರುವಂತಹ ಒಂದು ಸಭೆ. ಮುಖ್ಯವಾಗಿ ನಮಗೆ ಬೇಕಾದಂತದ್ದು ಹಿಂದೂಗಳಿಗೆ ಹಿಂದೂಸ್ಥಾನವನ್ನ ಉಳಿಸುವಂತಹ ಪ್ರಕ್ರಿಯೆ ಇವತ್ತು ಆಗಬೇಕಾಗಿದೆ. ನಮ್ಮದನ್ನ ನಾವು ಉಳಿಸ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ಈ ರೀತಿಯ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಹೇಳಿಲ್ಲ. ಯಾವುದೇ ಪಕ್ಷ ಅಥವಾ ಯಾವುದೇ ಏನೋ ಉಳಿಸಿ ಅಂತ ಹೇಳಿಲ್ಲ, ಬೆಳೆಸಿ ಅಂತ ಹೇಳಿಲ್ಲ. ನಾವು ಒಬ್ಬ ವ್ಯಕ್ತಿ ಅಲ್ಲ, ಮೋದಿ ಒಬ್ಬ ವ್ಯಕ್ತಿ ಅಲ್ಲ, ಒಂದು ರಾಷ್ಟ್ರದ ಶಕ್ತಿ, ದೈವಿ ಶಕ್ತಿ, ಬರೇ ಶಕ್ತಿ ಅಲ್ಲ, ದೈವಿ ಶಕ್ತಿ. ಯಾಕೆ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಕ್ಕಾಗಲ್ಲ. ನಮ್ಮ ನಂದು ಹೇಳಿ 3 ಬಾರಿ ಗುಜರಾತಿನ ಮುಖ್ಯಮಂತ್ರಿ ಆದ, ಈಗ 2 ಬಾರಿ ಪ್ರಧಾನಮಂತ್ರಿ ಆದ, ಹೆಚ್ಚು ಕಡಿಮೆ ಒಂದು 25 ವರ್ಷ ಈ ರಾಜಕೀಯ ಕ್ಷೇತ್ರದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಒಂದು ಸಲವೂ ಅವರು ರಜೆ ತಗೊಳ್ಳದೆ ಇಲ್ಲ, ಕೆಮ್ಮಲಿಲ್ಲ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಲಿಲ್ಲ, ನಿರಂತರ ಪ್ರವಾಸ, ನಿರಂತರ ಕಾರ್ಯದಲ್ಲಿ ತೊಡಗಿದಂತಹ ಇಡೀ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ. ದೈವಿ ಶಕ್ತಿನೇ 3 ಬಾರಿ ಅವರು ಮುಖ್ಯಮಂತ್ರಿ, ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಅನುಭವಿಸಿದರು, ಎಷ್ಟು ಟೀಕೆ, ಅವಮಾನ, ಅಪಮಾನ, ಏನೇನು ಆರೋಪಗಳು ಎಲ್ಲವನ್ನೂ ಎಲ್ಲಿವರೆಗೆ ಅವಮಾನ ಮಾಡಿದರು ಅಂತಂದ್ರೆ ಅಮೆರಿಕ ಅವರ ಪ್ರವಾಸವನ್ನ ರದ್ದು ಮಾಡಿತು. ಅವರಿಗೆ ಹೇಳಿತು, ನೀವು ನನ್ನ ಅಮೆರಿಕಕ್ಕೆ ಬರೋದು ಬೇಡ ಅಂತ ಹೇಳಿದರು. ಅಷ್ಟು ಅವಮಾನ ಮಾಡಿದರು. ಒಬ್ಬ ಮುಖ್ಯಮಂತ್ರಿಗೆ ಅಮೆರಿಕ ಹೇಳಿತು, ನೀವು ಬರೋದು ಬೇಡ ಅಂತ ಹೇಳಿ. ಇದಕ್ಕಿಂತ ಅವಮಾನಬೇಕಾ? ಆದರೆ ಎಲ್ಲವನ್ನೂ ನುಂಗಿದರು. ಅಷ್ಟೇ ಶಾಂತದಿಂದ, ಅಷ್ಟೇ ಸಮಾಧಾನದಿಂದ ಇದನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ನಾವು ದೇಶದ ಅಭಿವೃದ್ಧಿ, ದೇಶದ ಸುರಕ್ಷತೆ, ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿ
ಶಕ್ತಿ, ಇದೊಂದು ಈ ಶಕ್ತಿ ಇದೆ. ಇದನ್ನ ನಾವು ನಿರಂತರವಾಗಿ ನಮ್ಮ ದೇಶಕ್ಕೆ ಇವತ್ತು 3ನೇ ಬಾರಿ ಅವರನ್ನು ನಾವು ಗೆಲ್ಲಿಸಲೇಬೇಕು, ಅವರ ನಾಯಕತ್ವ ಬೇಕು ಅಂತ ಅನ್ನೋ ದೃಷ್ಟಿಯಿಂದಲೇ ನಾವು ಕಳೆದ 2 ತಿಂಗಳಿಂದ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾವು ಪ್ರವಾಸ ಮಾಡಲಿ, ಭಾಷಣ ಮಾಡಲಿ, ಬಿಡ್ಲಿ, ಇಡೀ ದೇಶದ ಜನ ನಿಶ್ಚಯ ಮಾಡಲಿಕ್ಕಿದ್ದಾರೆ. ಇಲ್ಲಿ ಏನೋ ಚೂರು ಪಾವು ಗ್ಯಾರಂಟಿ ಕೊಟ್ಟಿದ್ದರಿಂದ ಸಿದ್ದರಾಮಯ್ಯನವರಿಗೆ ಹಾಕಿದೀವಿ, ಆದರೆ ದೇಶದ ಸುರಕ್ಷತೆಗೋಸ್ಕರ ನಮಗೆ ಮೋದಿ ಬೇಕು ಅಂತ ಹೇಳಿ ಜನ ನಿಶ್ಚಯ ಮಾಡೇ ಬಿಟ್ಟಿದ್ದಾರೆ. ನಿಶ್ಚಯ ಮಾಡಿದ್ದಾರೆ. ಯಾರು ಏನೇ ಹೇಳಿ, ಹಳ್ಳಿಗಳಲ್ಲಿ ಇವತ್ತು ಮೋದಿಯವರ ವಾತಾವರಣ, ಮೋದಿಯವರ ಬಗ್ಗೆ ಒಂದು ಗೌರವ ಇವತ್ತು ಪ್ರಾರಂಭ ಆಗಿದೆ. ಅವರು ಹೇಳ್ತಾರೆ, ಏನಂತಾರೆ, ಇಲ್ಲಿಯವರು ಯಾರೇ ಇರಲಿ, ಅವ್ರು ಓಡಾಡಿದಾರೋ ಬಿಟ್ಟಿದಾರೋ, ನಮ್ಮ ಊರಿಗೆ ಬಂದಿದಾರೋ ಬಿಟ್ಟಿದಾರೋ, ಅಭಿವೃದ್ಧಿ ಮಾಡಿದಾರೋ ಬಿಟ್ಟಿದಾರೋ, ನಮ್ಮ ಮುಖ ತೋರಿಸಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಮೋದಿ ಅವರಿಗೋಸ್ಕರ ನಾವು ನಿಶ್ಚಯ ಮಾಡಿದ್ದೀವಿ, ನಾವು ಇಲ್ಲಿ ಅವರಿಗೆ ಊಟ ಹಾಕೋದು ಅಂತ. ಈ ರೀತಿಯ ಒಂದು ವ್ಯವಸ್ಥಿತವಾದಂತಹ ನಿರ್ಧಾರ ಮಾಡಿದಂತಹ ಈ ಹಿನ್ನೆಲೆಯಲ್ಲಿ ಎಲ್ಲೋ ಚೂರು ಪಾರು ಆಚೆ ಈಚೆ ಆಗಬಾರದು, ಗೊಂದಲ ಆಗಬಾರದು. ಹೌದು, ಇನ್ನೂ ಬೇಕಾದಷ್ಟು ಕೆಲಸ ಮಾಡೋದಿದೆ. ನನಗೆ ಒಬ್ಬರು ಕೇಳಿದ್ರು, ಅವ್ರು ಹೇಳಿದ್ರು, ರೈತ ಮುಖಂಡರು ಮುಖಾಲಿಕರೆ, ಮೋದಿ ಅವರು ರೈತರಿಗೆ ಏನು ಮಾಡಲಿಲ್ಲ. ನನಗೆ ಉತ್ತರ ಕೊಡಕ್ಕೆ ಬರಲಿಲ್ಲ, ಯಾಕಂದ್ರೆ ನಾನೇ ಅದರ ಬಗ್ಗೆ ಅಧ್ಯಯನ ಮಾಡಿರಲಿಲ್ಲ. ಆದರೆ ಅವರೇ ಹೇಳಿದ್ರು, ನಮಗೆ ರೈತರಿಗೆ ಏನು ಮಾಡಿಲ್ಲ ಅಂತ ಅನ್ನೋದಿದ್ರೂ ಕೂಡ ನಾವು ಮೋದಿಯವರಿಗೆ ಊಟ ಹಾಕೋಣ ಅನ್ನುವಂಥದ್ದು. ರೈತರಿಗೆ ಏನೋ ತೊಂದರೆಗಳಿರ್ಬೋದು, ಅಥವಾ ಇನ್ನೂ ಬೇರೆ ರೀತಿಯ ನಾಗರಿಕರಿಗೆ, ಸಾಮಾನ್ಯ ನಾಗರಿಕರಿಗೆ ಇನ್ನೂ ಸಾಕಷ್ಟು ರೀತಿಯ ತೊಂದರೆಗಳು, ಕಷ್ಟಗಳು ಬೇರೆ ರೀತಿ ಇರೋ. ಆದರೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ, 65 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಒಂದ ಕಡೆ ಇದೆ, 10 ವರ್ಷ ಆಡಳಿತ ಮಾಡಿದಂತ ಒಂದು ಮೋದಿಯವರ ಆಡಳಿತ. ಎರಡನ್ನೂ ಒಂದ್ಸಲ ವಿಶ್ಲೇಷಣೆ ಮಾಡಬೇಕು, ಚರ್ಚೆ ಮಾಡಬೇಕು, ಯೋಚನೆ ಮಾಡಬೇಕು. 2014 ಮುಂಚಿನ ಭಾರತ, 2014 ನಂತರದ ಭಾರತ, ಪರಿವರ್ತನೆ, ಬದಲಾವಣೆ, ಬೆಳವಣಿಗೆ, ಅಭಿವೃದ್ಧಿ ಏನೇನು ಆಗಿದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಆವಾಗ ನಿರ್ಧಾರ ಮಾಡಬೇಕು, ಇವರು ಬೇಕು ಬೇಡ ಅನ್ನುವಂತ ನಿರ್ಧಾರ ಮಾಡಬೇಕು. ಸೊ ನಾವು ಕೆಲವೊಂದು ಈಗಾಗಲೇ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಅಭಿವೃದ್ಧಿಗಳ ಸಂಬಂಧಪಟ್ಟ ಅಂಕಿ ಸಂಖ್ಯೆಯನ್ನು ಹೇಳಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರನ್ನು ಅದರ ಬಹಳ ವಿವರವಾಗಿ ವಿಶ್ಲೇಷಣೆ ಮಾಡಿ ವಾಸ್ತವಿಕ ಸ್ಥಿತಿ ಏನಿದೆ ನಮ್ಮ ದೇಶದ ಬಗ್ಗೆ ಅನ್ನುವಂಥದ್ದು ನಾವು ಏನು ಮಾಡಬೇಕು ಬಂಧುಗಳೇ. ನಾನು ಈಗ ಕೇಳದೆ ಇಲ್ಲಿ ಯಾವುದೋ ಹುಡುಗಿಯನ್ನು ಒಂದು ಚುಡಾಯಿಸಕ್ಕೆ ಒಂದು 2-3 ಜನ ಮುಸ್ಲಿಂ ಕಿಡಿಗೇಡಿಗಳು ಅವರು ಆ ಹುಡುಗಿನ ಚುಡಾಯಿಸಿದ್ರು, ಆ ಹುಡುಗಿಗೇನೋ ತೊಂದರೆ ಕೊಟ್ಟರು, ಮೊಬೈಲ್ ನಂಬರ್ ಕೇಳಿದ್ರು, ಏನೇನೋ ಒಂದು ಘಟನೆ ಆಯ್ತು, ಆಕಿ ಹೊಡೆದ್ರು ಅಂತ
ಈ ಸೊಕ್ಕಿನ ಕಿಡಿಗೇಡಿಗಳಿಗೆ ಧೈರ್ಯ ಬಂದಿದೆ. ಇದು ಕಾಂಗ್ರೆಸ್ ಬಂದಿದ್ದರಿಂದ ಧೈರ್ಯ ಬಂದಿದೆ ಅವರಿಗೆ. ಕಾಂಗ್ರೆಸ್ ಬಂದಿದ್ದರಿಂದ ಧೈರ್ಯ ಬಂದಿದೆ ಅಂತ ನೆನಪಿಟ್ಕೊಳ್ಳಿ. ಈ ಧೈರ್ಯ ಈ ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ಸಿನ ಅಪ್ಪ ಇರಲಿ, ಇನ್ನು ನಾವು ಹಿಂದೂ ಯುವಕರು, ಹಿಂದೂ ಸಂಘಟಕರು, ಹಿಂದೂಗಳು ಪುರುಷರು ಬೇಡ. ಇನ್ನು ಹುಡುಗಿಯರೇ ಆಗಿದೆ. ಇನ್ನ ನೀವು ಮೊಬೈಲ್ ಜೊತೆ ಕಾರ್ಪುಡಿ ಅವ್ರ ಕೈಯಲ್ಲಿ ಇರುತ್ತೆ. ಮೊಬೈಲ್ ಜೊತೆಗೆ ಒಂದು ಸಣ್ಣ ಚಾಕು ಇರುತ್ತೆ. ಇನ್ನು ಬೇರೆ ಒಂದು ಕಣ್ಣು ತಿರುಗಿ ನೋಡಿದರೆ ಯಾರಾದ್ರೂ ಮುಸ್ಲಿಂ ಕಿಡಿಗೇಡಿಗಳು ಆ ಕಾರ್ಪುಡಿ ನಿಮ್ಮ ಒಳಗಡೆ ಒಳಗಡೆ ಹೋಗಿ ಚಾಕು ಬಾಯ ಹೋಗುತ್ತೆ ಅಂತ ನಾವು ನೆನಪಿಟ್ಕೊಳ್ಳಿ. ಬಾಯ ಹೋಗುತ್ತೆ. ಯಾಕೆ ಏನಾಗಿದೆ? ಸೋಕ್ಕೆನವಯ್ಯ ನಿಮ್ಮಾಗಿ ನೀವು ವಿರೋಧದ ಕಲಿವಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹುಡುಗರು ಏನಾದರೂ ಮುಸ್ಲಿಂ ಹುಡುಗಿಯರ ಬೆನ್ನು ಹತ್ತಿದ್ರೆ ನಿಮಗೆ ಗುಡ್ಡ ಹಬ್ಬಳ ಕೂಡ ಸಿಗಲಿಕ್ಕಿಲ್ಲ. ಹುಡುಗಿಯರು ಯಾಕೆ ಈ ಮುಸ್ಲಿಂ ಮುಖಂಡರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಹುಡುಗರನ್ನ 10 ಬಸ್ನಲ್ಲಿ ಈ ರೀತಿಯ ಕೆಡಕೋರನ್ನ ಇನ್ನವೇ ಹಿಂದೂ ಸಮಾಜ ನಾವು ಸಹನೆ ಮಾಡೋಲ್ಲ. ಇನ್ನು ಮೀರಿ ಹೋಯ್ತು ಅಂತಂದ್ರೆ ಏನೇನಾಗುತ್ತೆ ಅಂತ ಗೊತ್ತಲ್ವೋ? 24ರ ನಂತರ ಮೋದಿ ಪ್ರಧಾನಮಂತ್ರಿ ಆದ ನಂತರ ತೋರಿಸ್ತೀವಿ. ನಮ್ಮ ಪಾಡಿಗೆ ನಾವು ಸುಖವಾಗಿ ಆನಂದವಾಗಿ ಇದ್ರೆ ಕೆಡುತ್ತೇವೆ. ಸಂವಿಧಾನ ಇಲ್ಲ, ಕಾನೂನು ಇಲ್ಲ. ಈಗಾಗಲೇ ಹೇಳಿದ್ರು ಸ್ವಾಮೀಜಿಯವರು, ವಿಧಾನಸೌಧದ ಒಳಗಡೆ ಪಾಕಿಸ್ತಾನದಿಂದ ಈ ದೇಶದ ಅನ್ನ ತಿಂದಿದೆ, ಈ ದೇಶದಲ್ಲಿ ಹುಟ್ಟಿದೆ. ಭಾರತದ ಮಾತೆಯ ಆ ಮಣ್ಣಿನಲ್ಲಿ ಹುಟ್ಟಿದಂತವರು ಪಾಕಿಸ್ತಾನದ ಹೇಳ್ತಿರ್ತೀರಿ. ರಾಷ್ಟ್ರೀಯವಾದ ಯಾಕೆ ಪಾಕಿಸ್ತಾನ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಹಿಡಿದು ಎಲ್ಲವೇ ಹಿಡಿದು ಅದು ಲ್ಯಾಬೊರೇಟರಿ ಕಳಿಸಿದ್ದಾರೆ. ಅದನ್ನ ರಿಸಲ್ಟ್ ಬಂದ್ ಮಾಡಿ ಏನ್ ಬಂದ್ ಮಾಡೋದಿದೆ? ಅಲ್ಲಿ ಸಿಸಿ ಕ್ಯಾಮೆರಾಗಳ ಒಳಗಡೆ ಯಾರು ಬರ್ತಾರೋ ಪಾಸ್ ತಗೊಂಡು ಹೋಗಬೇಕ. ಇಡೀ ಚಾನಲ್ ಕ್ಯಾಮೆರಾಗಳಿವೆ, ಪೊಲೀಸ್ ಕ್ಯಾಮೆರಾಗಳಿವೆ. ಇನ್ನು ಮುಂದಿನ ಪೊಲೀಸರು ಮಾತಾಡ್ತಿದ್ದಾರೆ ಅಂತ 10 ಪೊಲೀಸ್ ಕ್ಯಾಮೆರಾಗಳು ಹಿಡ್ಕೊಂಡು ಕೂತಿದ್ದಾರೆ. ಅದು ನಾವು ನೋಡ್ಬೇಕು. ಯಾಕೆ ದೇಶದ್ರೋಹಿ ಮುಸ್ಲಿಂ ಹಿಂದೂ ಹುಡುಗಿಯರ ಚುನಾಯಿಸಿದವರ ಬಚಾವ್ ಮಾಡ್ರಿ. ನಾಳೆ ನಿಮ್ಮ ಮನೆ ಒಳಗಡೆ ಇರುವಂತ ಹೆಣ್ಮಕ್ಕಳನ್ನು ಚುನಾಯಿಸಿದ್ರೆ ನಿಮಗೆ ಬಚಾವ್ ಮಾಡೋದು ಯಾರು? ನಿಮಗೆ ಬಚಾವ್ ಮಾಡೋರು ಯಾರೇ? ಮತ್ತೆ ಹಿಂದೂ ಸಂಘಟನೆಗಳೇ ಬರಬೇಕು. ಬಂಧುಗಳೇ, ಆ ಪಾಕಿಸ್ತಾನಕ್ಕೆ ಒಂದು ವಾರ ತಗೊಂಡು ಹೋಗೋದು ಹೇಳೋದ್ರಿಂದ ಒಂದು ವಾರ ತನಕ ಅದು ಬರಬೇಕು ಇದು ಬರಬೇಕು ಅಂತ ಹೇಳಿ ಕೊನೆಗೂ ಕೂಡ ಒಂದು ಪ್ರೈವೇಟ್ ಲ್ಯಾಬೊರೇಟರಿಯಿಂದ ಹೊರಗಡೆ ಬಂದ ಮೇಲೆ ಆವಾಗ ಅವರು ಬಹಿರಂಗ ಅದು ಬರದೇ ಇದ್ರೆ ಮುಚ್ಚ ಹಾಕ್ತಿದ್ರಿ ಬಡ್ಡಿ ಬಂದು. ಎಂಥ ಅನಾಹುತ ಇದು.
ಪಾಕಿಸ್ತಾನ ಏನಾಗಿದೆ? ಈ ದೇಶದ ಮುಸ್ಲಿಮರಿಗೆ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲ ಪಾಕಿಸ್ತಾನ ಅಧ್ಯಯನ ಮಾಡಿ. ಭಿಕಾರಿ ಆಗಿದೆ, ಕುಡಿಯಕ್ಕೆ ನೀರಿಲ್ಲ, ತಿನ್ನಕ್ಕೆ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ. ಜಗತ್ತಿನ ಎಲ್ಲಾ ದೇಶಗಳಿಗೆ ಹೋಗಿ ಭಿಕ್ಷೆ ಮಾಡಿ ಬದುಕ್ತಾ ಇರುವಂತ ಆ ಹುಡುಗೋಗಿ ಪಾಕಿಸ್ತಾನದಿಂದ ಅಂತ ಹೇಳ್ತೀರಿ. ಘೋಷಣೆಗೆ ಬಂದ್ರೆ ನಮ್ಮ ಸ್ವಾಮೀಜಿಯವರು ಹೇಳುವ ಹಾಗೆ ಅದಕ್ಕೆ ಬುಲ್ಡೋಜರ್ ಬಾಬಾನೇ. ನಾವು ಕ್ರಮ ತಗೊಳ್ತೀವಿ, ನಾವು ಬಹಳ ಅಕ್ಷರ ನೋಡ್ತೀವಿ, ಜೈಲ್ ಮಾಡ್ತೀವಿ. ಏನ್ ಜೈಲ್ ಆಗಿ ಹಿಂದೆ ಪಾಕಿಸ್ತಾನ ಅಂತ ಹೇಳಿದಂತ ಜೈಲ್ ಆಗಿದೆ, ಜಾಮೀನು ತಗೊಂಡು ಹೊರಗೆ ಬಂದಿದ್ದಾರೆ. ಈಗ ಮನೆಯೂ ಕೂಡ ಅವರು ಜಾಮೀನು ತಗೊಂಡು ಹೊರಗಡೆ ಬಂದಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಆಧಾರವಿದ್ದು ನಮ್ಮ ಹರಾಜಿಗಳು ಹೇಳ್ತಾರೆ, ಗುಂಡಾಗಿಯವರನ್ನ ಗಲ್ಲಿಯಲ್ಲಿ ಗುಂಡು ಹಾಕಿಯವರನ್ನ. ಅಂದ್ರೆ ಮುಂದೆ ಯಾರಾದರೂ ಬಾ ಅಂತ ಹೇಳ್ಬೇಕಾದ್ರೆ ಅವರ ಬಾಯಾಗ ಗೂಟು ಬೀಳುತ್ತೆ. ಇಲ್ಲ, ನಮ್ಮಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಮೊದಲಿಂದಲೂ ಇದನ್ನೇ ಮಾಡ್ತಾವ. ಮೊದಲಿಂದಲೂ ಈ ಮುಸ್ಲಿಂ ಸಮಾಜವನ್ನ ಬೆಳೆಸ್ತಾ 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 ಎಲ್ಲಿ ತನಕ ಬಂದಿದ್ದಾರೆ ಅಂತಂದ್ರೆ, ಬೆಂಗಳೂರಿನ ಒಂದು ಮೊಬೈಲ್ ಅಂಗಡಿಯಲ್ಲಿ ಹನುಮಾನ ಚಾಲೀಸ ತನ್ನ ಪಾಡಿಗೆ ತಾನು ಹಾಕೊಂಡು ಮಾರಾಟ ಮಾಡುವಂತ ವ್ಯಕ್ತಿ ಮೇಲೆ ಮುಸ್ಲಿಂ ಕಿಡಿಗೇಡಿಗಳು ಹೋಗಿ ದಾಳಿ ಮಾಡುವವರೆಗೆ ಈ ಕಾಂಗ್ರೆಸ್ ಸರ್ಕಾರ ಬೆಳೆಸಿದಂತಹ ನಡೆಯುತ್ತದೆ. ಇವರಿಗೆ ಆಶ್ರಯ ಕೊಡ್ತಾ ಇರೋದೆ, ಇವರನ್ನ ಬೆಳೆಸ್ತಾ ಇರೋದೆ ಈ ಕಾಂಗ್ರೆಸ್ ಸರ್ಕಾರ. ಎಂಥ ಅನಾಹುತ ಮಾಡಿದೆ. 65 ವರ್ಷ ಈ ದೇಶದ ಆಡಳಿತ ಮಾಡಿದಂತಹ ಇವರು ಏನೇನು ಮಾಡಿದ್ರು? ಸ್ವಾತಂತ್ರ್ಯ ತಂದುಕೊಟ್ಟು, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನ ಮಾಡಿದ್ರು. ಪಾಕಿಸ್ತಾನ ಮಾಡಿ ಯಾರು ಹಕ್ಕು ಕೊಟ್ಟಿದ್ರು ನಿಮಗೆ? ಕಾಂಗ್ರೆಸ್ನವರಿಗೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ರು? ಇನ್ನೂ 100 ವರ್ಷ ಹೋಗಲಿ, ನಾನು ಪಾಕಿಸ್ತಾನದ ಒಂದು ಇಂಚು ಭಾರತ ಕೊಡುವುದಿಲ್ಲ ಅನ್ನೋದು ಹೇಳಕ್ಕೆ ನಿಮ್ಮ ಅಪ್ಪನ ಗಂಟೆ ಹೋಗಿತ್ತು. ಆದರೆ ಕೊಟ್ಟು ಬಿಟ್ಟು ಆ ಪಾಕಿಸ್ತಾನದಲ್ಲಿ ಇರುವಂತಹ ಹಿಂದೂಗಳ ಕಗ್ಗೊಲೆ ಆಯ್ತಲ್ರಿ. 10 ಲಕ್ಷ ಜನರ ಕಗ್ಗೊಲೆ, ಹಿಂದೂಗಳ ಕಗ್ಗೊಲೆ. ಅದಕ್ಕೆ ಕಾರಣ ಇದೇ ಕಾಂಗ್ರೆಸ್. ಪಾಕಿಸ್ತಾನ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿಲ್ಲ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳಿದ್ರು. ಅವಾಗಲೇ ಹೇಳಿದ್ರು ಇವರು. ಏನ್ ಹೇಳಿದ್ರು? ಎಂಥ ದೇಶಭಕ್ತಿ, ಎಂಥ ದೂರದೃಷ್ಟಿ ಇರುವಂತಹ ಡಾಕ್ಟರ್ ಅಂಬೇಡ್ಕರ್ ನಾವು ಇವತ್ತು ನೆನಪು ಮಾಡಿಕೊಳ್ಳಲೇಬೇಕು. ಏನ್ ಹೇಳಿದ್ರೆ, ನಾನು ಪಾಕಿಸ್ತಾನ ಮಾಡೋದನ್ನ ಒಪ್ಪುವುದಿಲ್ಲ, ಭಾರತ ತುಂಡ ಮಾಡೋದನ್ನು ನಾನು ಒಪ್ಪುವುದಿಲ್ಲ. ಆದ್ರೆ ನನ್ನ ಕೈಯಲ್ಲಿ ಇವತ್ತು ಅಧಿಕಾರ ಇಲ್ಲ, ನನ್ನ ಕೈಯಲ್ಲಿ ಮೀರಿ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಅದಕ್ಕೆ ಸಿಗ್ನೇಚರ್ ಮಾಡಿಬಿಟ್ಟಿದ್ದಾರೆ, ಸಹಿ ಮಾಡಿಬಿಟ್ಟಿದ್ದಾರೆ. ಆದರೆ ಒಂದನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಕಿಸ್ತಾನ ಮಾಡೋದೇ ಆದರೆ ಭಾರತದ ಎಲ್ಲಾ ಮುಸ್ಲಿಮರನ್ನು ಪಾಕಿಸ್ತಾನ ಕಳಿಸಿ, ಪಾಕಿಸ್ತಾನದಲ್ಲಿರುವಂತಹ ಎಲ್ಲಾ ಹಿಂದೂಗಳನ್ನು ಭಾರತ ಕಳಿಸಿ, ಆವಾಗ ನಿರ್ಣಯ ಮಾಡಿ. ಎಂಥ ಮಾದರಿಯದು, ಎಂಥ ದೇಶಭಕ್ತಿ ಅವ್ರಿಗೆ ಗೊತ್ತಿತ್ತು. ಅಕಸ್ಮಾತ್ ಈ ದೇಶದಲ್ಲಿ ಮುಸ್ಲಿಮರು ಉಳಿದ್ರೆ ಏನಾಗತ್ತೆ ಅಂತ ಅವತ್ತೇ 47ರಲ್ಲಿ ಹೇಳಿದಂತ ಡಾಕ್ಟರ್ ಅಂಬೇಡ್ಕರ್ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿಯವರು ಸಣ್ಣ 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 ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ನಾವು ಅದನ್ನು ಪಾಲಿಸ್ತಾ ಇಲ್ಲ, ಆಚರಣೆ ಮಾಡ್ತಾ ಇಲ್ಲ. ಮತ್ತೆ 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 ಹೇಳುತ್ತಾ ಇದ್ದೀವಿ, ಮತ್ತೆ ಹೇಳುತ್ತಾ ಇದ್ದೀವಿ. ಅದೇ ಹಂತಗಳ ಜೊತೆಗೆ ವ್ಯಾಪಾರ, ಅದೇ ಪಕ್ಷಗಳ ಜೊತೆಗೆ
ಇದ್ದೀರಿ. ನನಗೆ 70 ವಯಸ್ಸಾಗಿದೆ. ಇನ್ನೂ ಎಷ್ಟು ಸಲ ಎಷ್ಟು ರೀತಿ ಏನ್ ಮಾಡಬೇಕಾಗಿದೆ? ಪರಿವರ್ತನೆ, ಬದಲಾವಣೆ. ನಮ್ಮ ಹಿಂದೂ ಹುಡುಗಿಯರ ಚುಡಾಯಿಸಿದ್ರೆ ಆ ಕಡೆ ಕಣ್ಣಿಂದ ನೋಡಕ್ ಕೂಡ ಸಾಧ್ಯ ಆಗಲಾರದಷ್ಟು ಹಿಂದೂ ಸಮಾಜ ಗಟ್ಟಿ ಆಗಬೇಕಾಗಿದೆ. ಹೌದು, ಕೇಸ್ ಹಾಕ್ತಾರೆ, ಲಾಠಿ ಹಾಕ್ತಾರೆ, ಜೈಲು ಹಾಕ್ತಾರೆ. ಏನ್ ಕಲಿಯುತ್ತೆ? ನಮ್ಮ ತಂಗಿಯನ್ನ ನಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳನ್ನು ಚುಡಾಯಿಸಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಂತಂದ್ರೆ ಮತ್ತೆ ಅವ್ರ ಕಡೆಗೆ ಅಪರಾಧ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ರೀತಿಯ ನಮ್ಮ ಜೀವನ ಹೋಗ್ತದೆ. ನಮ್ದು ವ್ಯರ್ಥ ಆಗ್ತದೆ. ಇದನ್ನು ಪರಿವರ್ತನೆ ಬದಲಾವಣೆ ಮಾಡೋದು ಬೇಡವಾ? ಮಾಡ್ತಾ ಇದೆ. ಕೆಲವೊಂದನ್ನ ಮರಿತಾ ಇದೆ. ಮನೆ ಒಳಗಡೆಗೆ ನೆನಪು ಮಾಡಿಕೊಂಡು ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಾ ಇದೆ. ಪಾಕಿಸ್ತಾನ ನಿರ್ಮಾಣ ಆದ ತಕ್ಷಣವೇ 10 ಲಕ್ಷದ ಹಿಂದೂಗಳ ಕತ್ತಲೆ ಸಾಮೂಹಿಕವಾಗಿ ಹಿಂದೂಗಳ ಕತ್ತಲೆ ಆಯಿತು. ಕೋಟ್ಯಾಂತರ ಜನ ಭಾರತಕ್ಕೆ ಬಂದರು, ಅನಾಥರಾಗಿ ಬಂದರು. ತಮ್ಮ ಮನೆ ಮಠ ತಂದೆ ತಾಯಿ ಎಲ್ಲ ಒಟ್ಟು ಬಿಟ್ಟು ಮಾಡಿ ಓಡಿ ಬಂದರು. ಕೋಟಿಗಟ್ಟಲೆ ಜನ ಹಿಂದೂಗಳು. ನೀವು ಬರೇ ಒಂದು ಸಿಗ್ನೇಚರ್ ಪಾಕಿಸ್ತಾನ ಮಾಡಿದ್ದಕ್ಕೆ ಪರಿಣಾಮ ಅನುಭವಿಸಿದ್ದು ಹಿಂದೂಗಳು. ಕಾಂಗ್ರೆಸ್ ಮಾಡಿದಂತ ಅನಾಹುತದ ಪರಿಣಾಮ ಅಲ್ಲಿಂದ ಪ್ರಾರಂಭ ಆಗಿದ್ದು. ಎಷ್ಟು ರೀತಿಯ ಅನಾಹುತಗಳಾಗಿ ಗಾಂಧಿ ಹತ್ಯೆ ಆಯಿತು. ನಾನು ಗಾಂಧಿ ಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ಗಾಂಧಿ ಹತ್ಯೆ ಮಾಡಿದಂತ ಒಬ್ಬ ಬ್ರಾಹ್ಮಣ ಅಂತ ಹೇಳಿ ಈ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಬ್ರಾಹ್ಮಣರ ಮನೆಗಳನ್ನ ಸುಡುತ್ತಾ ಹೊರಟು ಲಕ್ಷಾಂತರ ಬ್ರಾಹ್ಮಣರನ್ನ ಕೊಂದು ಹಾಕಿದರು. ಇವರು ಗಾಂಧಿ ಅನುಯಾಯಿಗಳು, ಅಹಿಂಸಾವಾದಿಗಳು. ಇವರು ಗಾಂಧಿ ಹತ್ಯೆಯ ನಂತರ ಈ ದೇಶದಲ್ಲಿ ಬ್ರಾಹ್ಮಣ ಅಂತ ಹೇಳಿ ಗೋಡ್ಸೆ ಬ್ರಾಹ್ಮಣ ಇದ್ದಾನೆ ಅಂತ ಹೇಳಿ ಒಂದೇ ಕಾರಣದಿಂದ ಇಡೀ ಬ್ರಾಹ್ಮಣ ಸಮಾಜವನ್ನ ರಕ್ತಪಾತ, ಮನೆ ಮಠಗಳನ್ನು ಸುಟ್ಟು ಹಾಕಿದಂತ ಕಾಂಗ್ರೆಸ್ ಮಾಡಿದಂತ ನೆನಪಿಟ್ಕೊಳ್ಳಿ. ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ಪ್ರಧಾನಿ ಇದ್ದಂತ ಸಮಯದಲ್ಲಿ ನೀವು ಭ್ರಷ್ಟಿದ್ದೀರಿ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ನೀವು ಚುನಾವಣೆಗೆ ನಿಲ್ಲೋಗಿಲ್ಲ ಅಂತ ಹೇಳಿ ಬಹಿಷ್ಕಾರ ಹಾಕಿದಾಗ ಆ ಶ್ರೀಮತಿ ಇಂದಿರಾ ಗಾಂಧಿಯವರ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಇಡೀ ದೇಶವನ್ನ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಹಾಕಿದ್ರು. ಲಕ್ಷಾಂತರ ಜನ ಕೊಲೆ ಮಾಡಿದಂತಹದ್ದು, ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದಂತಹದ್ದು ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಂತಹ ಸಮಯದಲ್ಲಿ ಲಕ್ಷಾಂತರ ಸಾಧು ಸಂತರು, ಸನ್ಯಾಸಿಗಳು, ಮಠಾಧಿಪತಿಗಳು ಗೋಮಾತೆಯ ರಕ್ಷಣೆಗೋಸ್ಕರ ದೆಹಲಿ ಚಲೋ ಅಂತ ಹೇಳಿ ಲಕ್ಷಗಟ್ಟಲೆ ಜನ ಸೇರಿದರು. ಗೋಮಾತೆಯ ರಕ್ಷಣೆ ಆಗಬೇಕು, ಗೋ ಹತ್ಯೆ ನಿಷೇಧ ಕಾನೂನು ಆಗಬೇಕು, ಗೋಮಾತೆಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಗೋಸ್ಕರ ಲಕ್ಷಾಂತರ ಸಾಧು ಸಂತರು ಕೇಸರಿ ಬಟ್ಟೆ ಹಾಕೊಂಡು ಕೈಯಲ್ಲಿ ಬಟವ ಬಾವುಟ ಹಿಡ್ಕೊಂಡು ಹೋದ್ರು. ಗೋ ಮಾತಾ ಕೀಜೆ ಅಂತ ಹೇಳಿ ಹೋದಂತಹ ಆ ಸಾಧು ಸಂತರ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅಂಡ್ ಕಾಂಗ್ರೆಸ್ ಗೋಳಿಬಾರ ಮಾಡಿದ್ರಿ, ಗುಂಡು ಹಾರಿಸಿದ್ರೆ. ಯಾರ ಮೇಲೆ? ಗೋಮಾತಾ ಮಹಾತಾಯಿಯ ರಕ್ಷಣೆಗೋಸ್ಕರ ಹೋದಂತಹ ಸಾಧು ಸಂತರ ಮೇಲೆ ಗುಂಡು ಹಾಕಿದ ಅಲ್ಲಿದ್ದಂತಹ ಸಾವಿರಾರು ಸಾಧು ಸಂತರ ಕಡೆಗಳ ಆ ದೆಹಲಿಯ ಬೀದಿಯಲ್ಲಿ ಬಿದ್ದರೆ ಇದು ಕಾಂಗ್ರೆಸ್. ಎಂಥ ಅನಾಹುತಗಳನ್ನ, ಸಾಮೂಹಿಕ ಹತ್ಯೆಗಳನ್ನು
ಶ್ರೀಮತಿ ಇಂದಿರಾ ಗಾಂಧಿಯರ ಕೊಲೆ ಆಯಿತು. ಕೊಲೆ ಮಾಡಿದವರು ಯಾರು? ಇಬ್ರು ಸಿಖ್ರು. ಅವರ ಪಕ್ಕದಲ್ಲೇ ಇದ್ದಂತ ಗನ್ಮ್ಯಾನ್ಗಳು, ಸೆಕ್ಯೂರಿಟಿ ಗಾರ್ಡ್ ಇದ್ದಂತ ಇಬ್ರು ಸಿಖ್ರು ಅದೇ ಗಾರ್ಡಿನ ಅವ್ರ ಕೈಯಲ್ಲಿ ಕೊಟ್ಟಂತ AK-47 ತಗೊಂಡು ಇಂದಿರಾ ಗಾಂಧಿಯನ್ನು ಗುಂಡು ಹಾಕಿ ಕೊಂದರು. ನಂತರ ಇಡೀ ಸಿಖ್ ಸಮಾಜವನ್ನ ಸಿಕ್ಕಲ್ಲಿ ಹೊರಬೇಕು. 3,000 ಸಿಖ್ಖರನ್ನ ಬರೇ ದೆಹಲಿಯಲ್ಲಿ, ಒಂದೇ ದೆಹಲಿಯಲ್ಲಿ 3,000 ಸಿಖ್ಖರ ರುಂಡವನ್ನು ಚೆಂಡಾಡಿ ರಕ್ತ ಚೆಲ್ಲಿತು. ಇದು ಅಹಿಂಸೆ ಹೇಳುವಂತ, ಗಾಂಧಿವಾದಿ ಹೇಳುವಂತ ಕಾಂಗ್ರೆಸ್ಸಿನ ಈ ಸಾಮೂಹಿಕ ಹತ್ಯೆ ಎಂಥ ಭಯಾನಕವಾಗಿ ಈ ದೇಶದಲ್ಲಿ ನಿರ್ಮಾಣ ಮಾಡಿದಂತದ್ದನ್ನ ಆನಂತರ ಜಮ್ಮು ಕಾಶ್ಮೀರದಲ್ಲಿ ಲಕ್ಷಗಟ್ಟಲೆ ಜನರನ್ನು ಕೊಂದು ಹಾಕಿದ್ದು 370 ಆಕ್ಟಿನ ಪರಿಣಾಮ ಯಾರು? ಇದೇ ನೆಹರೂರಿನ ಹಾಕಿದರು. 7 ಲಕ್ಷ ಜನರನ್ನು ಹೊರಗೆ ಹಾಕಿದ್ರೆ ಏನ್ ತಪ್ಪು ಮಾಡಿದರು? ಜಮ್ಮು ಕಾಶ್ಮೀರದಲ್ಲಿ ತಂಪಾಗಿ ತಾವು ಸಂಸಾರ, ಉದ್ಯೋಗ, ಜೀವನ ಮಾಡಿಕೊಂಡಿದ್ದಂತ ವ್ಯಕ್ತಿಗಳನ್ನ ಅಲ್ಲಿಯ ಕಿಡಿಗೇಡಿ ಮುಸ್ಲಿಮರು, ಅಲ್ಲಿಯ ದೇಶದ್ರೋಹಿ ಮುಸ್ಲಿಮರು, ಅಲ್ಲಿಯ ಹಿಂದೂ ದ್ರೋಹಿ ಮುಸ್ಲಿಮರು 7 ಲಕ್ಷ ಜನರನ್ನು ಹೊರಗೆ ಹಾಕಿದ್ರಿ. 7 ಲಕ್ಷ ಜನರನ್ನ ಕಾಂಗ್ರೆಸ್ ಏನೂ ಮಾಡಲಿಲ್ಲ, ಸಂವಿಧಾನ ಏನೂ ಮಾಡಲಿಲ್ಲ, ಕಾನೂನು ಏನೂ ಮಾಡಲಿಲ್ಲ, ಮಿಲಿಟರಿ ಏನೂ ಮಾಡಲಿಲ್ಲ, ಪೊಲೀಸ್ ಏನೂ ಮಾಡಲಿಲ್ಲ. ಈ ರೀತಿ ಭಯಾನಕವಾದಂತಹ ಪ್ರಕ್ರಿಯೆ ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಡೆದಿದ್ದು. ನಾನು ಹೇಳ್ತೀನಿ, ಕಾಂಗ್ರೆಸ್ನವರೇ, ನಿಮ್ಮ ಮೈ ಮೇಲೆ ಹಿಂದೂಗಳ ರಕ್ತದ ಕಲೆ ಇವತ್ತಿಗೂ ಇದೆ. ಇದನ್ನು ತೊಳೆದು ಹೋಗುವುದಿಲ್ಲ. ಹಿಂದೂಗಳು ಇದನ್ನು ಮರಿಬೇಡಿ, ಮರೆಯುವುದಿಲ್ಲ. ಆಮೇಲೆ ಭ್ರಷ್ಟಾಚಾರ, ಭಯೋತ್ಪಾದನೆ, 2014 ಮುಂಚಿನ ಭಯೋತ್ಪಾದನೆ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲೆಲ್ಲಾಯ್ತು, ಹೇಗಾಯ್ತು, ಎಷ್ಟು ರಕ್ತ ಚೆಲ್ಲಿತು. ರೈಲ್ವೆ ಸ್ಟೇಷನ್, ರೈಲ್ವೆನಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ಮಾರ್ಕೆಟ್ ನಲ್ಲಿ, ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ, ಕಲ್ಕತ್ತಾದಲ್ಲಿ, ದೆಹಲಿಯಲ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ರೀತಿಯ ಭಯೋತ್ಪಾದನೆ ಮೂಲಕ ಅನಾಹುತ ಆಯಿತು. ಇಡೀ ದೇಶವನ್ನು ನಡೆಸಿಬಿಟ್ರು. ಆವತ್ತಿನ ಕಾಂಗ್ರೆಸ್ ಈ ಭಯೋತ್ಪಾದಕರಿಗೆ ಪೋಷಕರಾಗಿ, ಪ್ರೇರಕರಾಗಿ, ಸಂರಕ್ಷಕರಾಗಿ ನಿಂತುಕೊಂಡಿದ್ದ ಪರಿಣಾಮವೇ ಅವತ್ತಿನ ಘಟನೆಗಳು ನಡೆಕೊಂಡು ಬಂದವು. ಒಬ್ಬ ಕಸಾಬನ ಗಲ್ಲಿಗೆಸಕ್ಕಾಗಲಿಲ್ಲರಿ 117 ಜನರನ್ನು ಕೊಂದು ಹಾಕಿದಂತ ಒಬ್ಬ ವ್ಯಕ್ತಿನ ನೀವು ಜೈಲಿನಿಂದ ಸಂರಕ್ಷಣೆ ಮಾಡಿದಂತ ಕಾಂಗ್ರೆಸ್ನವರೇ, ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಭಯೋತ್ಪಾದನೆ ಅನ್ನುವಂತಹ ಭಯಂಕರ ಪಿಶಾಚಿಯನ್ನು ಬೆಳೆಸಿದವರೇ ಈ ಕಾಂಗ್ರೆಸ್ನವರು. ಭ್ರಷ್ಟಾಚಾರದಿಂದ ಇಡೀ ದೇಶವನ್ನು ಲೂಟಿ ಮಾಡಿದ್ರು. ಬಡವರು, ರೈತರು, ಕಾರ್ಮಿಕರು ಯಾರು ಏನು ಅನ್ನದೆ ಎಲ್ಲರೂ ಹೊಟ್ಟೆ ಮೇಲೆ ಕಾಲಿಟ್ಟು ಲೂಟಿ ಮಾಡಿದ್ರು. 65 ವರ್ಷ ಲೂಟಿ ಮಾಡಿದ್ರಲ್ಲ. ಭ್ರಷ್ಟಾಚಾರದ ಉಗಮ, ಭ್ರಷ್ಟಾಚಾರದ ಜನಗಳು, ಭ್ರಷ್ಟಾಚಾರ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ಅದು ಇನ್ನೂವರೆಗೆ ಮುಂದುವರೆದಿದೆ. ಅದನ್ನು ಹಿಡಿತಾ ತರಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಿಡಿತಾ ತಂದೆ ತರ್ತಾರೆ. ಪೌರ ಮುಕ್ತ, ಭ್ರಷ್ಟ ಮುಕ್ತ ದೇಶವನ್ನು ಮಾಡುವಂತಹ ಗಂಡದಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಬಂಧುಗಳೇ, ಈ ರೀತಿ ಸಾಕಷ್ಟು ಘಟನೆಗಳು ಕಾಂಗ್ರೆಸ್ಸಿನ 65 ವರ್ಷದಲ್ಲಿ ನಡೆದಂತಹದ್ದನ್ನು ಒಂದು ಸಲ ನೀವು ನೆನಪು ಮಾಡ್ಕೊಳ್ಬೇಕು, ಮರಿಬೇಡ್ರಿ. ಅವಾಗ ಎಲ್ಲ ಇಂಥದ್ದನ್ನ ನೆನಪು ಮಾಡಿಕೊಂಡು ಇದನ್ನ ಮೆಲುಕು ಹಾಕ್ತಾ ಇದ್ದರೆ ಮಾತ್ರ
ಇವತ್ತಿನ ದೇಶದ ಪರಿಸ್ಥಿತಿ ರಕ್ಷಣೆಗೋಸ್ಕರ ಸುರಕ್ಷತೆಗೋಸ್ಕರ ಏನು ಮಾಡಬೇಕು ಅನ್ನೋದು ಆವಾಗ ನಮಗೆ ಜ್ಞಾನೋದಯ ಆಗತ್ತೆ ಅಂತ ನೆನಪಿಟ್ಕೊಳ್ಳಿ. 2014ರ ನಂತರ ಮೋದಿ ಎನ್ನುವಂತಹ ಒಂದು ಶಕ್ತಿ, ರಾಷ್ಟ್ರ ಶಕ್ತಿ ನಮಗೆ ಬಂದ ನಂತರ 370 ರದ್ದಾಯಿತು. ಎಂಥ 370 ಪೂಜ್ಯ ಸ್ವಾಮೀಜಿಯವರು ಹೇಳಿ ನಮ್ಮ ಸೈನಿಕರ ಮೇಲೆ ಕಲ್ಲಿಸ್ತಾ ಇದ್ರಲ್ರಿ. ನಮ್ಮ ಸೈನಿಕರ ಕೈಯಲ್ಲಿ ಬಂದೂಕಿದೆ, ಆರ್ಡರ್ ಇಲ್ಲ. ಆ ಕಲ್ಲು ಎಸೆದ ಅವಮಾನ ಅಪಮಾನ ಸಹನೆ ಮಾಡಿಕೊಂಡು ಅವ ಬದುಕಿದಾರ. ಈ 370ನೇ ವಿಧಿ ಕಾಂಗ್ರೆಸ್ಸಿನ ನಿರ್ಲಜ್ಜ ನೀಚತನದ ಪರಿಣಾಮದಿಂದ ನಮ್ಮ ಸೈನಿಕ ಅವಮಾನ ಅಪಮಾನವನ್ನ 70,000 ಸೈನಿಕರ ಹತ್ಯೆ ಆಯ್ತಲ್ಲ. ಅವರ ಮಕ್ಕಳು, ಅವರ ಹೆಂಡತಿಯರು, ಅವರ ಅನಾಥ ಹೋದರಲ್ಲ. ಸೊ ಅಂಥ 370ನೇ ವಿಧಿಯನ್ನ ನರೇಂದ್ರ ಮೋದಿಯವರು ಕಿತ್ತು ಬಿಸಾಕಿದೆ. ಇಂಥ ಪ್ರಚಂಡವಾದಂತಹ ಶಕ್ತಿಯ ಮೂಲಕ ಅದನ್ನು ಮಾಡಿದ, ಜಾಣ್ಮೆಯ ಮೂಲಕ, ಚಾಣಕ್ಯನ ಮೂಲಕ. ಒಂದೇ ಒಂದು ಗುಂಡು ಹಾರಲಿಲ್ಲ, ಒಂದೇ ಒಂದು ಹೆಣ ಬೀಳಲಿಲ್ಲ, ಏನೇನೂ ಆಗದೆ ಆ 370ನೇ ವಿಧಿಯನ್ನ ತೆಗೆದಿದ್ದು ನಿಜವಾಗಿಯೂ ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಸಾವಿರ ಅದರಿಂದ ಆದಂತಹ ಅನಾಹುತಗಳನ್ನು ತಪ್ಪಿಸಿದರಲ್ಲಿ ಆ ಅಬ್ದುಲ್ಲಗಳ ಆಡಳಿತ, ಮೆಹಬೂಬಿಗಳ ಆಡಳಿತ ಏನೇನಾಗಿತ್ತು, ಎಂತೆಂತ ಅನಾಹುತ. ಒಂದ್ಸಲ ಜಮ್ಮು ಕಾಶ್ಮೀರದ ಸಂಬಂಧಪಟ್ಟಾಗನೆ ಒಂದ್ಸಲ ಎಲ್ಲರೂ ಬೆಳಕು ಹಾಕೋಬೇಕು, ಏನೇನಾಯ್ತು, ಹೆಂಗಾಯ್ತು. ಇನ್ನು ರಾಮ ಮಂದಿರ 500 ವರ್ಷ ಬೇಕಾಯ್ತು ನೋಡಿ. ಒಂದು ರಾಮ ಮಂದಿರ ಈ ದೇಶದಲ್ಲಿ ಮಣ್ಣಿನ ಕಡಲಲ್ಲಿ ರಾಮಾಯಣ, ನಮ್ಮ ಪ್ರತಿಯೊಬ್ಬರ ರಕ್ತದ ಕಣಗಳಲ್ಲಿ ರಾಮಾಯಣ, ಇಡೀ ದೇಶದ ಹಳ್ಳಿಗಳಲ್ಲಿ ರಾಮಾಯಣ. ಅಂಥ ರಾಮನ ಜನ್ಮಸ್ಥಾನಕ್ಕೆ ಒಂದು ರಾಮನ ಮಂದಿರ ನಿರ್ಮಾಣ ಮಾಡಕ್ಕೆ ನಾವು 500 ವರ್ಷ ಬೇಕಾಯಿತು. ಯುದ್ಧಗಳಾಯಿತು, ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲಾದರೂ ನಮಗೆ ರಾಮ ಮಂದಿರ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಆನಂದವಾಗಿದ್ದಂತಹ ಸಮಯದಲ್ಲಿ ಮತ್ತೆ ಕೊಟ್ಟು ನೋಡಿ. ಒಂದನ್ನು ನಿಮಗೆ ನೆನಪು ಮಾಡ್ತಾ ಇದ್ದೀನಿ. 48ರಲ್ಲಿ ಪಾರ್ಲಿಮೆಂಟ್ ನಲ್ಲಿ, ಕಾಂಗ್ರೆಸ್ಸಿನ ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಮಂತ್ರಿ ನೆಹರು ಇದ್ದಂತಹ ಸಮಯದಲ್ಲಿ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಎದ್ದು ನಿಂತು ಹೇಳಿದರು, ಬಂಧುಗಳೇ, ನನ್ನ ಜನ್ಮಸ್ಥಾನ ಗುಜರಾತ್, ಸೋಮನಾಥ್ ಇದು ನನ್ನ ಮನೆದೇವರು. ನನಗಷ್ಟೇ ಅಲ್ಲ, ಗುಜರಾತಿನ ಎಲ್ಲ ಜನರಿಗೆ ಮನೆದೇವರು ಸೋಮನಾಥನ ಆ ಈಶ್ವರನ ಲಿಂಗ. ಅದು ಇವತ್ತು ಮಸೀದಿಯಾಗಿದೆ. ಸ್ವಾತಂತ್ರ್ಯ ಬಂದಿದೆ, ಅದಕ್ಕೆ ನನಗೆ ಪೂಜೆ ಮಾಡಬೇಕು. ನನಗೆ ದಿನನಿತ್ಯ ನನಗೆ ಆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲ. ಸೋಮನಾಥನ ಈಶ್ವರ ಲಿಂಗಕ್ಕೆ ಆ ಮಸೀದಿಯನ್ನು ತೆಗೆದು ಅಲ್ಲಿ ಸೋಮನಾಥ ದೇವಾಲಯವನ್ನು ಕಟ್ಟಕ್ಕೆ ಇಲ್ಲಿದ್ದಂತ ಎಲ್ಲಾ ಎಂಪಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನನಗೆ ಅನುಮತಿ ಕೊಡಿ ಅಂತ ಹೇಳಿದಾಗ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ನೆಹರು ಎದುರುಗಡೆ ಎಲ್ಲಾ ವ್ಯಕ್ತಿಗಳು ಎರಡೂ ಕೈ ಎತ್ತಿ ಹೇಳಿದ್ರು, ಪಟೇಲ್ರೇ, ನೀವು ಸೋಮನಾಥ ದೇವಸ್ಥಾನವನ್ನು ಕಟ್ಟಿ ನನ್ನ ಸಂಪೂರ್ಣ ಬೆಂಬಲ ನಿಮಗಿದೆ ಅಂತ ಹೇಳಿದ್ರು. ಅದು ಮಸೀದಿ, ಅದು ದಾರಿ ಆಗಿತ್ತು. 17 ಬಾರಿ ದಾರಿ ಆಗಿದೆ ಮಸೀದಿ. ನಮ್ಮ ದೇವಸ್ಥಾನ ಒಡೆದು ಮಸೀದಿ ಆಗಿದ್ದನ್ನ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಯ್ತು. ಪಾರ್ಲಿಮೆಂಟ್ ನಲ್ಲಿ ಒಪ್ಕೊಂಡ್ರು. ಅವತ್ತು ಯಾರು ಸಂಗ್ರಾಮ ಮಾಡಲಿಲ್ಲ ಎಕ್ಸೆಪ್ಟ್ ನೆಹರು ಹೇಳಿದ್ರು, ಪಟೇಲ್
ಆದರೆ ಪಟೇಲರು ಬಿಡಲಿಲ್ಲ. ಪಟೇಲರ ಗಂಟೆಗೆ ಬುಲ್ಡೋಜರ್ ಹಚ್ಚಿ ಅದನ್ನ ಮಸೀದಿಯನ್ನು ತೆಗೆದು ಅಲ್ಲಿ ಸೋಮನಾಥ ದೇವಾಲಯ ಇವತ್ತು ಹೋದರೆ ನಿಮಗೆ ಗೊತ್ತಾಗುತ್ತೆ ಎಂಥ ಭವ್ಯ ದೇವಾಲಯವನ್ನು ಕಟ್ಟಿದ್ದರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದಕ್ಕೂ ತಕರಾರಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಿಜೆಪಿ ಗೃಹ ಮಂತ್ರಿ ಅಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ RSS ಅಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇನ್ಯಾವುದೋ ಹಿಂದೂ ಸಂಘಟನೆಗೆ ಬಂದಂತವರನ್ನ ಕಾಂಗ್ರೆಸ್ನೇ. ಅವತ್ತಿನ ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಪ್ಪಿಗೆಯಿಂದ ಆ ಸೋಮನಾಥ ದೇವಾಲಯ ಆಗ್ಬೇಕಾದ್ರೆ ಯಾಕೆ ಅಯೋಧ್ಯ ಆಗಲಿಲ್ಲ, ಯಾಕೆ ಮಥುರಾ ಆಗಲಿಲ್ಲ, ಯಾಕೆ ಕಾಶಿ ಆಗಲಿಲ್ಲ, ಯಾಕೆ ದೇಶದಲ್ಲಿ ಇದ್ದಂತ ಸಾವಿರಾರು ಮಂದಿರಗಳನ್ನು ಒಡೆದ ಮಸೀದಿ ಕಟ್ಟಿದ್ದನ್ನ ಮತ್ತೆ ಪುನಃ ದೇವಸ್ಥಾನ ಯಾಕೆ ಆಗಲಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ಸಿನ ಈ ಧೋರಣೆ ಏನಿಲ್ಲ, ಮುಸ್ಲಿಮರಿಗೆ ತೊಂದರೆ ಆಗುತ್ತೆ, ಮುಸ್ಲಿಮರಿಗೆ ನೋವಾಗುತ್ತೆ, ಮುಸ್ಲಿಮರ ಒಟ್ಟು ಓಟು ನಮಗೆ ಬೀಳುತ್ತಾರೆ. ಅದಕ್ಕೆ ಈ ಮಂದಿರಗಳ ಸಂಬಂಧಪಟ್ಟಾಗೆ ಅಲ್ಲಿಗೆ ನಿಲ್ಲಿಸಿದ್ರು. ಅಯೋಧ್ಯ ಹೋರಾಟ ಪ್ರಾರಂಭ ಆಯ್ತಲ್ರಿ. 84ರಲ್ಲಿ ಅಶೋಕ್ ಜಿ ಸಿಂಘಲ್ ಅವರು ರಾಷ್ಟ್ರಪತಿ ಕಡೆ ಹೋಗಿ ಹೇಳಿದ್ರು 30,000 ದೇವಸ್ಥಾನವನ್ನ ಬಡದು ಮಸೀದಿಯನ್ನು ಕಟ್ಟಿದ್ದಾರೆ, ಆ ಮತ್ತೆ ನಮಗೆ ವಾಪಸ್ ಕೊಡಿ ಅಂತ ನಾವು ಹೇಳುದಿಲ್ಲ, ನಮಗೆ 3 ದೇವಸ್ಥಾನ ವಾಪಸ್ ಕೊಟ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಹಿಂದೂ ಮುಸ್ಲಿಂ ಸೌಹಾರ್ದ ಕೂಡಿ ಬಾಳ್ತೀವಿ ಅಂತ ಹೇಳಿ ಅಶೋಕ್ ಜಿ ಸಿಂಘಲ್ ಅವರು ಅವತ್ತಿನ ರಾಷ್ಟ್ರಪತಿಗೆ, ಅವತ್ತಿನ ಕಾಂಗ್ರೆಸ್ ನಾಯಕರಿಗೆ, ಅವತ್ತಿನ ಮುಸ್ಲಿಂ ಮುಖಂಡರಿಗೆ ಹೇಳಿದ್ರು. ಯಾರೂ ಒಪ್ಪಲಿಲ್ಲ. ಅಯೋಧ್ಯ ಮಥುರಾ ಕಾಶಿ 3 ಕೊಟ್ಟು ಬಿಡಿ ಸಾಕು ಅಂತ ಹೇಳಿದ್ರೆ ಯಾರು ಒಪ್ಪಲಿಲ್ಲ. ಕಾಂಗ್ರೆಸ್ ಒಪ್ಪಲಿಲ್ಲ, ರಾಷ್ಟ್ರಪತಿ ಒಪ್ಪಲಿಲ್ಲ, ಮುಸ್ಲಿಂ ಮುಖಂಡರು ಒಪ್ಪಲಿಲ್ಲ. ಹೋರಾಟ ಪ್ರಾರಂಭ ಆಯಿತು. ನಮಗೆಲ್ಲ ಗೊತ್ತಿದೆ, ಕಾಲ ಸೇವೆಗೆ ಲಕ್ಷಾಂತರ ಜನ ನಡ್ಕೊಂಡು ಹೋದ್ರು, ಹೊಡೆತಾ ತಿಂದ್ರು, ನದಿಯಲ್ಲಿ ಎಷ್ಟು ವರ್ಷ 86ರಿಂದ ನಿರಂತರ ಹೋರಾಟವನ್ನು ಮಾಡ್ತಾ ಕೊನೆಗೆ 2019 ನವೆಂಬರ್ 5ನೇ ತಾರೀಕು 5 ಜನ ಜಡ್ಜಿಗಳು ಇದು ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ, ಇಲ್ಲಿ ದೇವಸ್ಥಾನ ಕಟ್ಟಿ ಅಂತ ಹೇಳಿ ಅವರು ನಿರ್ಣಯ. ಬಂಧುಗಳೇ, ಇದರಲ್ಲಿ ಎರಡಿತ್ತು. ಒಂದು, ಎಷ್ಟೇ ಹೋರಾಟ, ಎಷ್ಟೇ ಹಠದಿಂದ, ಛಲದಿಂದ, ಹೋರಾಟದಿಂದ ಜೀವ ಕೊಟ್ಟು ತ್ಯಾಗ ಮಾಡಿ ನಾವು ಮಂದಿರ ಅಲ್ಲೇ ಕಟ್ಟೋರು ಅಂತ ಹೇಳ ಒಂದು ಶ್ರೇಷ್ಠ ಒಂದು ಸಂದೇಶ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಹಿಂದೂ ಸಮಾಜ ದುರ್ಬಲ, ಅಸಂಘಟಿತ, ಸ್ವಾಭಿಮಾನ ಯುದ್ಧದ ಪರಿಣಾಮದಿಂದ ಸ್ವಾತಂತ್ರ್ಯದಿಂದ 70 ವರ್ಷ ನಮಗೆ ಬೇಕಾಯಿತು ಆ ರಾಮ ಮಂದಿರ ಕಟ್ಟಕ್ಕೆ ಅಂತ ಬಂದರೆ. ಬಂಧುಗಳೇ, ಸುಪ್ರೀಂ ಕೋರ್ಟ್ ಹೇಳಿತು ಟ್ರಸ್ಟ್ ರಚನೆ ಮಾಡಿ ಅಂತ. ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಸ್ಟ್ ರಚನೆ ಮಾಡಿ. ಆ ಟ್ರಸ್ಟ್ ನಲ್ಲಿ ಸಾಧು ಸಂತರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಯಾವುದೇ ರಾಜಕಾರಣಿ ಇಲ್ಲ, ಯಾವುದೇ ಸಂಘಟನೆಯ ಪ್ರಮುಖರಿಲ್ಲ. ನಮ್ಮ ಕರ್ನಾಟಕದ ಪೇಜಾವರ ಸ್ವಾಮೀಜಿಯವರು ಕೂಡ ಆ ಟ್ರಸ್ಟ್ ನಲ್ಲಿದ್ದಾರೆ. ಆ ಟ್ರಸ್ಟಿನ ಮೂಲಕ ಪ್ರಾರಂಭ ಆಯಿತು ಕಟ್ಟಡದ ಸಂಬಂಧಪಟ್ಟ ಹಾಗೆ. ಆಮೇಲೆ ಅದು ಮುಹೂರ್ತ ನಿಶ್ಚಯ ಆಯಿತು ಜನವರಿ 22 ಮುಹೂರ್ತ ನಿಶ್ಚಯ ಆಯಿತು. ಎಂಥ ಅದ್ಭುತರಿ! 500 ವರ್ಷದ ನಂತರ ರಾಮ ಮತ್ತೆ ಅಯೋಧ್ಯೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂಥ ಇಡೀ ದೇಶ ಕಾಯ್ತಾ ಇತ್ತು. 22 ಜನವರಿ ಏನಾಗುತ್ತೆ, ಹೇಗಾಗುತ್ತೆ, ವೈಭವ, ಪಟಾಕಿ, ಎಲ್ಲೆಲ್ಲರೂ ಸಿಹಿ, ದೀಪೋತ್ಸವ, ಹೀಗೆ ಉಳಿದಾಡ್ತಾ ಇರುವಂತ ಆ ಹಿಂದೂ ಸಮಾಜ ಕಾಯ್ತಾ 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 ಆ ಟ್ರಸ್ಟ್ನವರು ಎಲ್ಲ ಇಡೀ ದೇಶಕ್ಕೆ ಆಮಂತ್ರಣವನ್ನು ಕೊಡ್ತಾ ಹೋದ್ರು. ಆ ಅಯೋಧ್ಯೆಯಿಂದ ಅಕ್ಷತೆ, ಅಕ್ಷತೆಯನ್ನ 50 ಕೋಟಿ ಜನರಿಗೆ ತಲುಪಿಸಿದ್ರಲ್ಲಿ. ಇಡೀ ಜಗತ್ತಿನ ಇತಿಹಾಸದಲ್ಲಿ 50
ಆಮಂತ್ರಣವನ್ನು ಕೊಟ್ಟರು ಎಲ್ಲ ರಾಜಕೀಯ ಪಕ್ಷದವರಿಗೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೊಟ್ಟರು, ಸೋನಿಯಾ ಗಾಂಧಿ ಕೊಟ್ಟರು, ರಾಹುಲ್ ಗಾಂಧಿ ಕೊಟ್ಟರು, ಕಮ್ಯುನಿಸ್ಟ್ ಕೊಟ್ಟರು, ಮುಸ್ಲಿಂ ಲೀಡರ್ಸ್ ಕೊಟ್ಟರು. ನೀವು ಅಯೋಧ್ಯೆಗೆ ಬನ್ನಿ ಜನವರಿ 22 ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಒಂದು ಒಳ್ಳೆಯ ಅವಕಾಶ ಇದ್ದರೆ ಇಷ್ಟೆಲ್ಲ ಮಾಡಿದ ಪಾಪ ನಾವು ತೊಳ್ಕೊಳಕ್ಕೆ 22ನೇ ತಾರೀಕು ಅಯೋಧ್ಯದ ಮಣ್ಣಿನ ಕಾಲಿಟ್ಟಿದ್ರೆ, ಆ ದರ್ಶನ ಮಾಡ್ಕೊಂಡಿದ್ರೆ ಇವತ್ತು ಜನ ಆ ಕಾಂಗ್ರೆಸ್ನವರಿಗೆ ನಿಮ್ಮ ಪಾಪ ಎಲ್ಲ ಹೋಯಿತು, ರಾಮ ನಿಮ್ಮನ್ನ ಕ್ಷಮೆ ಮಾಡಿದ್ದಾನೆ ಅಂತ ಹೇಳಬಹುದಾಗಿತ್ತು. ಅದನ್ನೂ ತಪ್ಪಿಸ್ಕೊಂಡ್ಬಿಟ್ರಿ, ಅದನ್ನೂ ತಪ್ಪಿಸ್ಕೊಂಡ್ಬಿಡು. ಬಾಯ್ಕಾಟ್ ಮಾಡಿದ್ರು, ಬಹಿಷ್ಕಾರ ಹಾಕಿದ್ರು. ನಾವು 22 ಜನವರಿ ಅಯೋಧ್ಯೆ ಹೋಗುವುದಿಲ್ಲ, ಉದ್ಘಾಟನೆ ಹೋಗುವುದಿಲ್ಲ. ಅದು RSS ರಾಮ, ಅದು ಬಿಜೆಪಿ ರಾಮ, ನಾವು ಹೋಗುವುದಿಲ್ಲ ಅಂತ ಹೇಳಿದ್ರು. ಎಂಥ ನೀಚರ್ರಿ! ರಾಮ RSS ಆಗಕ್ಕೆ ಸಾಧ್ಯನೇ ಇಲ್ಲ, ರಾಮ ಬಿಜೆಪಿ ಆಗಕ್ಕೆ ಸಾಧ್ಯನೇ ಇಲ್ಲ, ರಾಮ ಯಾವುದೋ ಪಕ್ಷದವರಾಗಕ್ಕೆ ಯಾವುದೋ ವ್ಯಕ್ತಿಯರಾಗಕ್ಕೆ ಸಾಧ್ಯ ಇಲ್ಲ. ರಾಮನೇ ಈ ದೇಶದ ಮಣ್ಣಿನ ಕಣದಲ್ಲಿರುವಂತಹ ರಾಮನನ್ನ ನೀವ್ಯಾಕೆ ಪ್ರಯಾಣ ಮಾಡ್ತೀರಿ? ಬಂಧುಗಳೇ, ಯಾಕೆ ಬಹಿಷ್ಕಾರ ಮಾಡಿದ್ರು ಅಂತಂದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್, ಒಂದು ಪತ್ರ ಬರೆದಿದ್ರು. ಏನ್ ಬರೆದಿದ್ರು? ರಾಮ ದೇವರಲ್ಲ, ರಾಮಾಯಣ ನಡೆದೇ ಇಲ್ಲ, ರಾಮ ಸುಳ್ಳು, ರಾಮಾಯಣ ಸುಳ್ಳು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್, ಒಂದು ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಬಾದರದ ಪರವಾಗಿ ನಿಂತ್ಕೊಂಡಂತ ನೀಚ ನಿರ್ಲಜ್ಜ ಮತಾಂಧ ಶಕ್ತಿ ಯಾವಾಗಲೂ ಇದ್ರೆ ಅದು ಕಾಂಗ್ರೆಸ್ ಅನ್ನೋದು ನೆನಪಿಟ್ಕೊಳ್ಳಿ. ಬಾದರ ಪರವಾಗಿ ನಿಂತ್ಕೊಂಡ್ರ ನೀವು. ಬಂಧುಗಳೇ, 22 ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅಲ್ಲ, ಉದ್ಘಾಟನೆ ಮಾಡಿದ್ದಷ್ಟೇ. ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಶಾಸ್ತ್ರ ಇದೆ, ಅದಕ್ಕೆ ಪದ್ಧತಿ ಇದೆ, ನಿಯಮ ಇದೆ. 14 ದಿನದಿಂದ ಪ್ರಾರಂಭ ಆಗುತ್ತೆ ಆ ಕಲ್ಲಿನ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ಕೆ. ಇಡೀ ಜಗತ್ತಿನ, ಇಡೀ ದೇಶದ ಪಂಡಿತರಿಂದ, ಶಾಸ್ತ್ರಿಗಳಿಂದ, ಅಂಥ ಶ್ರೇಷ್ಠ ಆ ವೈದಿಕರಿಂದ ಅಲ್ಲಿ ಆದಂತಹ ಆ ಮೂರ್ತಿಯ ಪ್ರತಿಷ್ಠಾಪನೆ ಆಯಿತು. ಆಮೇಲೆ ಈ ವ್ಯಕ್ತಿ, ಉದ್ಘಾಟನೆ ಮಾಡುವಂತಹ ವ್ಯಕ್ತಿ ನರೇಂದ್ರ ಮೋದಿ ಅವರು, ನಾನು 500 ವರ್ಷದ ನಂತರ ರಾಮ ಬರ್ತಾ ಇದ್ದೇನೆ, ನಾನು ಆ ಮೂರ್ತಿಯ ಪ್ರತಿಷ್ಠಾಪನೆಗಳ ಉದ್ಘಾಟನೆಗೆ ಹೋಗ್ತಾ ಇದ್ದೇನೆ, ದೇವಸ್ಥಾನ ಉದ್ಘಾಟನೆಗೆ ಹೋಗ್ತಾ ಇದ್ದೇನೆ, ನಾನು ಹಾಗೆ ಹೋಗ್ಬಾರ್ದು ಅಂತೇಳಿ 11 ದಿನ ಉಪವಾಸ ಇದ್ದರಲ್ಲಿ. 11 ದಿನ ಯಾವ ಪ್ರಧಾನಿ ಇಡೀ ಜಗತ್ತಿನಲ್ಲಿ ತೋರಿಸ್ಕೊಂಡಿದ್ರೆ? ಒಂದು ವೇಳೆ ಇಂಥ ಒಂದು ಶ್ರೇಷ್ಠ 500 ವರ್ಷದ ನಂತರ ಆ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ, ರಾಮ ಅಯೋಧ್ಯೆಗೆ ಬಂದಿದ್ದು ನಮ್ಮೆಲ್ಲರ ಕಣ್ಣು ಮುಂದೆ ನಡೆದು ಹೋಯ್ತವ್ರಿ. ನಮ್ಮ ಜೀವನ ಧನ್ಯ ಆಯಿತು, ನಮ್ಮ ಜೀವನ ಸಾರ್ಥಕ ಆಯಿತು, ನಮ್ಮ ಕಣ್ಣು ಎದುರಿಗೆ ರಾಮನ ಆ ದೃಶ್ಯ ನೋಡಕ್ಕೆ ಅವಕಾಶ ಸಿಕ್ತು ಅಂತ ನಾವು ಭಾಗ್ಯವಂತರು ಅಂತ ನಾವು ನೆನಪಿಟ್ಕೊಳ್ಳಿ. ಇಂಥ ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತ ಆ ನರೇಂದ್ರ ಮೋದಿ ಇದ್ದದ್ರಿಂದಲೇ ಇವತ್ತು ಜಡ್ಜ್ಗಳಿಗೆ ಧೈರ್ಯ ಬಂತು, ಕೋರ್ಟಿಗೆ ಧೈರ್ಯ ಬಂತು. ಇವತ್ತು 370ನೇ ವಿಧಿ ರದ್ದು ಆದ ನಂತರ ಅಲ್ಲಿರುವಂತಹ ಇವತ್ತು ಸೈನಿಕರಿಗೆ ಧೈರ್ಯ ಬಂದಿದ್ದೆ ನರೇಂದ್ರ ಮೋದಿಯವರ ಮೂಲಕ ನಾವು ನೆನಪಿಟ್ಕೊಳ್ಳಿ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು, ನಮ್ಮ ಮನೆಯಲ್ಲಿ ಇರುವಂತವರು ಎಲ್ಲಾ ಸದಸ್ಯರು ಸುರಕ್ಷಿತವಾಗಿರಬೇಕು ಅಂತಂದ್ರೆ ನರೇಂದ್ರ ಮೋದಿ ನಮಗೆ ಬೇಕು ಅಂತ ನಾವು ನೆನಪಿಟ್ಕೊಳ್ಳಿ.
ಬಹಳ ಇನ್ನೂ ಸಾಕಷ್ಟು ಈ ವಿಚಾರಗಳನ್ನು ಹೇಳೋದು ಬೇಕಾದಷ್ಟಿದ್ರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಪೂಜ್ಯ ಸ್ವಾಮೀಜಿಗಳು ನಂದಕುಮಾರ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಸೊ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಇನ್ನೊಂದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ರಜಾಕಾರ ಅಂತನ್ನುವಂತ ಒಂದು ಸಿನಿಮಾ ಬಂದಿದೆ. ರಜಾಕಾರ ಅಂತನ್ನುವಂತ ಒಂದು ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಬೇಕು, ಎಲ್ಲರೂ ನೋಡಬೇಕು. ನೋಡೋ ಹಾಗೆ ಎಲ್ಲರಿಗೂ ಹೇಳಬೇಕು. ಇಸ್ಲಾಮಿನ ದೌರ್ಜನ್ಯ, ಇಸ್ಲಾಮಿನ ಹೇಗೆ ಯಾವ ರೀತಿಯ ಕ್ರೌರ್ಯ ಇದೆ ಅನ್ನೋದನ್ನ ಆ ರಜಾಕಾರನಲ್ಲಿ ತೋರಿಸಿದರೆ ವಾಸ್ತವಿಕವಾದನ್ನ, ಇತಿಹಾಸವನ್ನ, ದಾಖಲೆಯನ್ನ, ಕಟ್ಟು ಕಥೆ ಅಲ್ಲ ದಾಖಲೆ ಸಹಿತ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಕಾರಣ ಏನು ಅಂತಂದ್ರೆ ಮುಂದಿನ ನಮ್ಮ ದೇಶದ ಭವಿಷ್ಯ ನಾನು ಉಳಿಬೇಕು, ನನ್ನ ಮಕ್ಕಳು ಉಳಿಬೇಕು, ನನ್ನ ಮೊಮ್ಮಕ್ಕಳು ಉಳಿಬೇಕು ಅಂತಂದ್ರೆ ನರೇಂದ್ರ ಮೋದಿ 2024ರಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಲೇಬೇಕು. ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿ ಮಾಡೋದಕ್ಕೋಸ್ಕರ ಮೋದಿ ಅವಶ್ಯಕತೆ ಇದೆ. ಸಮಾನ ನಾಗರಿಕ ಕಾನೂನು ಜಾರಿ ತರೋದಕ್ಕೋಸ್ಕರ ಮೋದಿ ಬರಲೇಬೇಕು. ಈಗಾಗಲೇ ಜಾರಿ ಆಗಿದೆ. ವಿದೇಶ ಮಂಡಲಗಳಲ್ಲೇ ವಿರೋಧ ಮಾಡದಂತವರು ಬಾಯಿ ಬಂದಾಗಿದೆ. ಇಂಥ ಇನ್ನೂ ಕಾನೂನುಗಳು ತರೋದಕ್ಕೋಸ್ಕರ ಮೋದಿಯ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಇಟ್ಟು ನಾವು ಮಾತ್ರ ಹೇಳೋದಲ್ಲ, ಇನ್ನು ನೀವು ಹೇಳಬೇಕಾಗಿದೆ.